ಅಣ್ಣ ನಮಸ್ಕಾರ. ನಮಸ್ಕಾರ. ನಿಮ್ಮ ಪರಿಚಯ? ನಾನು ಉಪ್ಪಂಗಳ ವೆಂಕಟರಮಣ ಭಟ್ಟ ಅಂತ ನನ್ನ ಹೆಸರು. ನಾನು ಪ್ರಿನ್ಸಿಪಾಲ್ ಆಗಿ ಸರ್ವಿಸ್ ಮಾಡಿ ರಿಟೈರ್ಡ್ ಆದವ. ನನಗೆ ಈ ಮಧೂರು ಮನಂದೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ಇದು 3ನೇ ಬ್ರಹ್ಮಕಲಶ. ಈ ಬ್ರಹ್ಮಕಲಶೋತ್ಸವದ ಬಗ್ಗೆ ನಿಮ್ಮ ಅಭಿಪ್ರಾಯ? ಈ ಬ್ರಹ್ಮಕಲಶೋತ್ಸವದಲ್ಲಿ ನಾನೀಗ 3ನೇ ವರ್ಷದಲ್ಲಿ ಭಾಗವಹಿಸ್ತಾ ಇದ್ದೇನೆ. ವೈದಿಕ ವಿಭಾಗ ನೋಡ್ತಾ ಇದ್ದೇನೆ. ಕಳೆದ ಸಲ ನಾನು ಜಾಯಿಂಟ್ ಸೆಕ್ರೆಟರಿ ಆಗಿದ್ದೆ. ಆಮೇಲೆ ಬರುವಂತಹ ಭಕ್ತರೆಲ್ಲ ಬಹಳಷ್ಟು ಶಿಸ್ತುಬದ್ಧವಾಗಿ ಪ್ರತಿಯೊಬ್ಬರೂ ಇಲ್ಲಿ ಸಹಕಾರ ಮಾಡ್ತಾ ಇದ್ದಾರೆ. ಸ್ವಯಂ ಸೇವಕರು ಹಾಗೆ ಸುಮಾರು 5,000ಕ್ಕಿಂತ ಹೆಚ್ಚು ಸ್ವಯಂ ಸೇವಕರು ಇದ್ದಾರೆ. ಈಗ ಕಳೆದ 12 ದಿನ ಇಲ್ಲಿ ಸೇವೆ ಮಾಡಿದಂತಹ ಸ್ವಯಂ ಸೇವಕರ ಬಗ್ಗೆ ನಿಮ್ಮ ಅಭಿಪ್ರಾಯ? ಸ್ವಯಂ ಸೇವಕರು ಅತ್ಯಂತ ನಾಜೂಕಾಗಿ ಚೊಕ್ಕವಾಗಿ ಅನವರತ ಚೊಕ್ಕವಾಗಿ ಕೆಲಸ ಮಾಡಿದ್ದಾರೆ. ಸುಮಾರು 5,000ಕ್ಕಿಂತ ಹೆಚ್ಚು ಸ್ವಯಂ ಸೇವಕರು ಅನವರತ ಅತ್ಯಂತ ಚೊಕ್ಕವಾಗಿ ನಾಜೂಕಾಗಿ ಶಿಸ್ತುಬದ್ಧವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಒಂದೇ ಒಂದು ಕೊರತೆ ಹೇಳಿದರೆ, ಈ ಮೊದಲೇ ಹೇಳಿದ್ದೆ, ನಾನು ಸಂಬಂಧಪಟ್ಟವ್ರದ್ದು ಹೇಳಿದ್ದೆ. ಇಲ್ಲಿ ಸ್ವಯಂ ಸೇವಕರಿಗೆ ಅವರಿಗೆ ಬೇಕಾದಂತಹ ಅವರ ಗುರುತನ್ನು ಕೊಟ್ಟ ಮೇಲೆ ನೀನು ಈ ಕೆಲಸ ಮಾಡು, ನೀನು ಈ ಕೆಲಸ ಮಾಡು, ನಿನ್ನ ಈ ವಿಭಾಗಕ್ಕೆ ಎಷ್ಟು ಸ್ವಯಂ ಸೇವಕರು ಬೇಕಾಗುತ್ತದೆ, ಪ್ರತಿಯೊಂದು ಪಟ್ಟಿ ಕೊಟ್ಟು ಅವರಿಗೆ ನಿರ್ದೇಶನ ಕೊಟ್ಟು ಕೆಲಸ ಮಾಡಿಸಿ ಅಂತೇಳಿ ಆ ಒಂದು ಕೊರತೆ ಮಾತ್ರ ಎದ್ದು ಕಂಡು ಬರ್ತದೆ. ನೀವು ಕೆಲಸ ನಿರ್ವಹಿಸಿದಂತಹ ವೈದಿಕ ವಿಭಾಗದ ಆ ಪ್ರಸಾದ ವಿತರಣೆ ವಿಭಾಗದಲ್ಲಿ ನೀವು ಮಾಡಿದಂತಹ ಕಾರ್ಯನಿರ್ವಹಣೆ ಬಗ್ಗೆ ನಿಮಗೆ ಸಂತೃಪ್ತಿ ಇದೆಯಾ? ಖಂಡಿತವಾಗಿಯೂ ಇದೆ. ನಾವೇನು ಮಾಡಲಿಲ್ಲ, ನಿಮಿತ್ತ ಮಾತ್ರ. ಆದರೆ ಬಂದಂತಹ ಎಲ್ಲ ಯಾರಿಗೆಲ್ಲ ಲಾಡು ಮಾಡೋ ಮೆಷಿನ್ ತಂದಿದ್ದಾರೆ, ಅದು ಮಾತ್ರ ಫೇಲ್ ಆಗಿದೆ ಆ ಮೆಷಿನು. ಯಾಕೆಂದರೆ ಸೈಜ್ ಸಣ್ಣದು. ಎರಡನೇದಾಗಿ ಲಾಡು ಮಾಡಿದ ಆ ಲಾಡು ಬುಟ್ಟಿಗೆ ಬಿದ್ದ ಕೂಡ ಲಾಡು ಪುಡಿ ಆಗ್ತದೆ. ಆ ಕಾರಣ ಭಕ್ತರಿಗೆ ಕೊಡಲಿಕ್ಕೆ ಆಗೋದಿಲ್ಲ. ಆದ ಕಾರಣ ತಂದಂತಹ ಮೆಷಿನು ಬಹಳಷ್ಟು ಮೂಲೆಯಲ್ಲಿ ಕೂತಿದೆ. ಎಲ್ಲ ಮ್ಯಾನ್ಯಲ್ ಆಗಿ ಎಲ್ಲ ಹೆಚ್ಚಿನ ಸ್ವಯಂ ಸೇವಕರು ಲಾಡನ್ನು ಕಟ್ಟುತ್ತಾ ಇದ್ದಾರೆ, ಪ್ಯಾಕ್ ಮಾಡ್ತಾ ಇದ್ದಾರೆ, ಕೊಡ್ತಾ ಇದ್ದಾರೆ. ಯಾವ ಕೊರತೆಯೂ ಆ ವಿಭಾಗದಲ್ಲಿ ಬರಲಿಲ್ಲ. 1992ರಲ್ಲಿ ಶ್ರೀ ಮಧೂರು ದೇವಸ್ಥಾನದಲ್ಲಿ ನಡೆದಂತಹ 2ನೇ ಮೂಡಪ್ಪ ಸೇವೆಯಲ್ಲಿ ಸೇವಾ ಸಮಿತಿಯ ಸಹ ಕಾರ್ಯದರ್ಶಿಯಾಗಿ ನೀವು ಕಾರ್ಯನಿರ್ವಹಿಸಿದ್ದೀರಿ. ಹಾಗಿರುವಾಗ ನನಗೆ ನಿಮ್ಮಲ್ಲಿ ಒಂದು ಪ್ರಶ್ನೆ ಇದೆ. 1992ರಲ್ಲಿ ಜರುಗಿದಂತಹ 2ನೇ ಮೂಡಪ್ಪ ಸೇವೆಗೂ ಇಂದು ನಡೆದಂತಹ ಮೂಡಪ್ಪ ಸೇವೆಗೂ ಇರುವಂತಹ ಸಾಮ್ಯತೆ ಹಾಗೂ ವ್ಯತ್ಯಾಸ? ಅಂದಿನ ಮೂಡಪ್ಪ ಸೇವೆಗೂ ಇಂದಿನ ಮೂಡಪ್ಪ ಸೇವೆಗೂ ಅದಕ್ಕೆ ಅಜಾಂತರ ವ್ಯತ್ಯಾಸ ಇದೆ. ಆವಾಗ ಇಲ್ಲಿ ಸಾಧಾರಣ ವಾಹನ ಸೌಕರ್ಯ ಇರಲಿಲ್ಲ ಹೆಚ್ಚು. ಆದರೂ ಊರಿನಿಂದ ಎಲ್ಲರೂ ಸ್ಪೆಷಲ್ ವಾಹನ ಮಾಡಿಕೊಂಡು ಬಂದು ಸೇವೆ ಸಲ್ಲಿಸಿದ್ದಾರೆ. ಮತ್ತು ಇವಾಗ ಬೇಕಾದಷ್ಟು ವಾಹನಗಳಿವೆ, ಜನಪ್ರವಾಹವೂ ಇದೆ. ಆದರೂ ಜನಪ್ರವಾಹ ಇದ್ದರೂ ಜನಪ್ರವಾಹದ ಇದೆ ಅಂತ ಗೊತ್ತಾಗೋದಿಲ್ಲ. ಎಲ್ಲ ಶಿಸ್ತುಬದ್ಧವಾಗಿ ಎಲ್ಲ ಭಕ್ತರು ಸಹಕಾರ ಕೊಡ್ತಾ ಇದ್ದಾರೆ. ಪೂರ್ವ ಕಾಲದಲ್ಲಿ ನಾನು ಸಹ ಕಾರ್ಯದರ್ಶಿಯಾಗಿದ್ದಾಗ KRS ಶ್ರೀಕೃಷ್ಣ ಭಟ್ರು, ಖಂಡಿಗೆ ಶ್ರೀಕೃಷ್ಣ ಭಟ್ರು ಕಾರ್ಯದರ್ಶಿ ಆಗಿದ್ದರು. ಆ ಸಮಯದಲ್ಲಿ ಈ ಮೂಡಪ್ಪಕ್ಕೆ ಅಪ್ಪ ತಯಾರು ಮಾಡಲಿಕ್ಕೆ ಬೇಕಾದಂಥ ಸ್ವಯಂ ಸೇವಕರನ್ನು ಶ್ರೀಕೃಷ್ಣ ಭಟ್ರು ಒಂದು ಬಸ್ ಜನ ಪುತ್ತೂರಿನಿಂದ ತಗೊಂಡು ಬಂದು ಸೇವೆ ಮಾಡಿಸಿದ್ದಾರೆ, ಇಲ್ಲಿ ಕೆಲಸ ಮಾಡಿಸಿದ್ದಾರೆ. ಅದು ಈ ಸಲ ಆ ರೀತಿ ಆಗಬೇಕೇ ಬರಲಿಲ್ಲ. ಬೇಕಾದ ಸ್ವಯಂ ಸೇವಕರು ಸಿಕ್ಕಿದ್ರು. ನೀವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನೆಲ್ಲ ವೀಕ್ಷಣೆ ಮಾಡಿದ್ದೀರಾ? ಸಾಧಾರಣ ಮಾಡಲಿಕ್ಕೆ ಸಮಯ ಸಿಕ್ಕುವುದಿಲ್ಲ. ಸಮಯ ಸಿಕ್ಕಿದಾಗೆ ಹೋಗ್ತಾ ಇದ್ದೇವೆ. ಇವತ್ತಿಗೆ ಕೊನೆಯ ದಿವಸ ಆದ ಕಾರಣ ಎಲ್ಲ ಕಾರ್ಯಕರ್ತರಲ್ಲಿ ಕೂತುಗೊಳಿಸಿ ಅಲ್ಲಿ ಕಾರ್ಯಕರ್ತರಿಗೆ ಧನ್ಯವಾದ ಕೊಡುವಂಥ ಸಮಾರಂಭ ಆಗ್ತಾ ಇತ್ತು. ಅಲ್ಲಿಂದ ಬರ್ತಾ ಇದ್ದೇವೆ. ಅಭಿಪ್ರಾಯಗಳನ್ನು ಹೇಳಿದ್ದಕ್ಕೆ ಧನ್ಯವಾದಗಳು. ಹರೇ ರಾಮ. ಹರೇ ರಾಮ. ನಮಸ್ಕಾರ ಅಕ್ಕ, ನಿಮ್ಮ ಪರಿಚಯ ಮಾಡ್ಬೋದಾ? ನಮಸ್ತೆ, ನನ್ನ ಹೆಸರು ಶಿವಾನಿ, ನಮ್ಮ ಊರು ನೀರ್ಚಲ್. ನಿಮ್ಮ ಇದು ಕಲಶೋತ್ಸವದ ಬಗ್ಗೆ ನಿಮ್ಮ ಅಭಿಪ್ರಾಯ? ತುಂಬ ಒಳ್ಳೆ ರೀತಿಯ ಒಂದು ಉತ್ತಮವಾದ ಕಾರ್ಯಕ್ರಮ ಮತ್ತು 32 ವರ್ಷಕ್ಕೊಮ್ಮೆ ಆಗುವಂತಹ ಮೂಡಪ್ಪ ಸೇವೆ ಮತ್ತು ಬ್ರಹ್ಮಕಲಶೋತ್ಸವ. ಸ್ವಯಂ ಸೇವಕರ ಬಗ್ಗೆ ನಿಮ್ಮ ನಿಲುವು? ಒಳ್ಳೆ ರೀತಿಯ ತುಂಬ ಉತ್ತಮವಾದ ಕೆಲಸ. ಮತ್ತು ಸ್ವಯಂ ಸೇವಕರಾಗಿ ನಾವು ಕೆಲಸ ಮಾಡೋದು ಅಂತ ಹೇಳಿದರೆ ನಮ್ಮೊಂದು ಭಾಗ್ಯ ಅಂತ ಹೇಳ್ಬೋದು. ನೀವು ಕೂಡ ಸ್ವಯಂ ಸೇವಕರಾಗಿ ಕೆಲಸ ಮಾಡಿದಿರಿ? ಯಾವ ಸೆಕ್ಷನ್ನಲ್ಲಿ ನೀವು ಹೆಚ್ಚಾಗಿ ತೊಡಗಿಸಿಕೊಂಡಿದ್ದೀರಿ? ನಮ್ಮದು ಸ್ವಚ್ಛತಾ ಕಾರ್ಯಕ್ರಮ, ಸ್ವಚ್ಛತೆಯನ್ನು ಮಾಡುವಂಥದ್ದರಲ್ಲಿ ಲೀಡರ್ಶಿಪ್ ನನಗೆ ಕೊಟ್ಟಿದ್ದಾರೆ. ಈ ಕಲಶೋತ್ಸವದ ಆಯೋಜನಾ ಸಮಿತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ? ಉತ್ತಮ ರೀತಿಯಲ್ಲಿ ನಮಗೆ ಯಾವುದೇ ಒಂದು ವಸ್ತುಗಳಾಗಿರ್ಬೋದು ಮತ್ತು ಒಂದು ಜನದ ವ್ಯವಸ್ಥೆ ಆಗಿರ್ಬೋದು ಎಲ್ಲ ನಮಗೆ ಒಳ್ಳೆ ರೀತಿಯಲ್ಲಿ ಸಹಕಾರವನ್ನು ಕೊಟ್ಟು ಒಳ್ಳೆ ರೀತಿಯಲ್ಲಿ ನಮ್ಮೊಟ್ಟಿಗೆ ಸ್ಪಂದಿಸಿದ್ದಾರೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನೆಲ್ಲ ವೀಕ್ಷಣೆ ಮಾಡಿದ್ದೀರಾ? ತಕ್ಕ ಮಟ್ಟಿಗೆ ವೀಕ್ಷಣೆ ಮಾಡಿದ್ದೇವೆ.
ಯಾವ ಸಾಂಸ್ಕೃತಿಕ ಕಾರ್ಯಕ್ರಮ ನಿಮಗೆ ಹೆಚ್ಚು ಇಷ್ಟ ಆಯಿತು ಮತ್ತು ಯಾವ ಕಲಾವಿದ ನಿಮ್ಮನ್ನು ಹೆಚ್ಚು ಆಕರ್ಷಿಸಿತು? ಅಂದರೆ ಸ್ವಲ್ಪ ಸ್ವಲ್ಪ ನೋಡಿದಷ್ಟೇ. ಸಂಗೀತ ಕಚೇರಿ, ಭರತನಾಟ್ಯ ಆಗಿರುವ ಕಾರ್ಯಕ್ರಮಗಳನ್ನು ಸ್ವಲ್ಪ ಮಟ್ಟಿಗೆ ನೋಡಲಿಕ್ಕೆ ಸಾಧ್ಯ ಇದೆ. ಕಾರಣ ಸ್ವಯಂ ಸೇವಕರಾಗಿ ಕೆಲಸ ಮಾಡಿದ ಕಾರಣ ಎಲ್ಲ ಕಡೆಯಲ್ಲಿ ನೋಡಿಕೊಳ್ಳುವ ಒಂದು ಲೀಡರ್ಶಿಪ್ ಇದ್ದ ಕಾರಣ ಸ್ವಲ್ಪ ನೋಡಲಿಕ್ಕೆ ಅಷ್ಟು ಸಮಯ ಸಿಗಲಿಲ್ಲ. ಸಿಕ್ಕಲ್ಲಿ ಸಂಗೀತ ಕಚೇರಿ ಮತ್ತು ಭರತನಾಟ್ಯ ಒಟ್ಟಾರೆಯಾಗಿ ಕಲಶೋತ್ಸವದ ಬಗ್ಗೆ ನಿಮ್ಮ ಅಭಿಪ್ರಾಯ? ಉತ್ತಮ ರೀತಿಯಲ್ಲಿ ಒಳ್ಳೆಯದು. ನಮ್ಮ ಒಂದು ಪುಣ್ಯ ಈ ನೆಲೆಯಲ್ಲಿ ನಾವು ನಿಂತು ಇಷ್ಟು ದಿನ ಸ್ವಯಂ ಸೇವಕರಾಗಿ ಅಲ್ಲದೆ ನಮ್ಮನ್ನು ನಾವು ಇಲ್ಲಿ ತೊಡಗಿಸಿಕೊಂಡದ್ದು ತುಂಬ ಪುಣ್ಯ ಅಂತ ಕೆಲಸ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಕ್ಕಾಗಿ ಧನ್ಯವಾದಗಳಕ್ಕ. ತುಂಬ ಧನ್ಯವಾದ. ಹರೇ ರಾಮ. ಹರೇ ರಾಮ. ಬ್ರಹ್ಮಕಲಶೋತ್ಸವ ಸಂಭ್ರಮದ ಇನ್ನಷ್ಟು ವಿಡಿಯೋಗಳಿದ್ದು ಅದು ಶೀಘ್ರದಲ್ಲೇ ಮುಂದಿನ ಭಾಗದಲ್ಲಿ ಬರಲಿದೆ. ವಿಡಿಯೋ ವೀಕ್ಷಿಸುತ್ತಿರುವ ತಾವೆಲ್ಲರೂ ದಯವಿಟ್ಟು ತಮ್ಮ ಮೊಬೈಲ್ಗಳಲ್ಲಿ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡಿ. ಹಾಗೆ ಮಾಡಿದಲ್ಲಿ ತಮಗೆ ನೋಟಿಫಿಕೇಶನ್ ಲಭಿಸಲಿ. ದಯವಿಟ್ಟು ಈ ವಿಡಿಯೋವನ್ನು ನಿಮ್ಮ ನೆರೆಹೊರೆಯವರಿಗೂ, ಆತ್ಮೀಯರಿಗೂ, ಸಂಬಂಧಿಕರಿಗೂ ಶೇರ್ ಮಾಡಿ ಎಂದು ಹೇಳುತ್ತಾ ಎಲ್ಲರಿಗೂ ಮತ್ತೊಮ್ಮೆ ವಂದನೆಗಳು.